ಎಲ್ಲರಿಗೂ ನಮಸ್ಕಾರ. ನಾನು ಮಾಲಾ. ವೆಲ್ಕಮ್ ಟು ಮೈ ಚಾನಲ್. ನಾನು ಮನೇಲಿ ದಮ್ ಕಟ್ಟಿ ಯಾವ ಥರ ಬಿರಿಯಾನಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು ಮನೇಲೇ ದಮ್ ಕಟ್ಟಿರೋ ಚಿಕನ್ ಬಿರಿಯಾನಿ. ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಟೊಮೊಟೊ ಹಣ್ಣು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ, 4-5 ಏಲಕ್ಕಿ, ಮತ್ತು ನಾನಿಲ್ಲಿ ತೇಜು ಆಚಿ ಮಸಾಲ, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟು, ಜೊತೆಗೆ 1/4 ಲೀಟ್ರ್ ಮೊಸರು. ಇದು ನಾನು ತಪ್ಲೀಲಿ ಮಾಡೋದ್ರಿಂದ ನಾನು ತಪ್ಪಲಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ನನ್ನ ತಂಗಿ ಬಂದಿದ್ಲು ಊರಿಂದ. ಅವರು ಬ್ಯಾಂಗ್ಳೂರಲ್ಲೇ ಇರೋದು, ಬಟ್ ಊರಿಗೆ ಹೋಗಿದ್ರು, ಅಲ್ಲಿಂದ ಬಂದರು. ಅವರಿಗೋಸ್ಕರ ಸ್ಪೆಷಲಾಗಿ ದಮ್ ಚಿಕನ್ ಮಾಡೋಣ ಅಂದ್ಕೊಂಡು ಅವಳೇ ಮಾಡ್ತಿದ್ಲು. ಸೊ ಹಾಗಾಗಿ ಅವಳೇ ಮಾಡ್ತಾಯಿದ್ದಾಳೆ. ತಂಗಿ ಅಂತಂದರೆ ಮೈದ್ನ ಹೆಂಡ್ತಿ. ನಾವು ಇಬ್ಬರು ಅಕ್ಕ ತಂಗಿಯರ ಥರನೇ ಇದ್ದೀವಿ, ಅಷ್ಟೇ ಚೆನ್ನಾಗಿ ಇದ್ದೀವಿ. ಸೊ ಈಗ ಸ್ಟಾರ್ಟ್ ಮಾಡೋಣ. ಚಕ್ಕೆ ಲವಂಗನೆಲ್ಲ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ಅದ್ರ ಜೊತೆಗೆ ಮೆಣಸಿನ್ಕಾಯಿನ ಈಗಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವೇನು ಸಣ್ಣಕ್ಕೆ ಏನು ಹೆಚ್ಚಿಟ್ಕೊಂಡಿದ್ದು ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಇದು ಕ್ಲೀನಾಗಿ ಅದನ್ನ ಆ್ಯಡ್ ಮಾಡ್ಕೊಬೇಕು. ಜೊತೆಗೆ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದು ಕೆಂಪಗಾಗಬೇಕು. ಈರುಳ್ಳಿ ತುಂಬ ಕೆಂಪಗಾದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ. ಬಿರಿಯಾನಿ ಮಾಡೋಕ್ಕೆ ಟೇಸ್ಟ್ ಚೆನ್ನಾಗಿರೋದೇ ಈರುಳ್ಳಿಲಿ. ಸೊ ಹಾಗಾಗಿ ನೀವು ಅದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಕೆಂಪು ಬರೋ ತನಕ. ಅದು ಕೆಂಪಗೆ ಬಂದಾದಮೇಲೆ ನೀವೇನಿದೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಕೆಂಪಗಾಗಿದೆ ಈರುಳ್ಳಿ, ಚೆನ್ನಾಗಿ ಫ್ರೈ ಆಯಿತು. ನಾನು ಇಲ್ಲಿಂದ 2-3 ಟೊಮೊಟೊ ತೊಗೊಂಡಿದ್ದು. ಸೊ ಅದನ್ನು ಇಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡಿಕೊಂಡು ಅದನ್ನು ಅಷ್ಟೇ ಸ್ಮ್ಯಾಶ್ ಆಗಬೇಕು ಟೊಮೊಟೊ. ಅಲ್ಲಿ ಗಂಟನೂ ನೀವು ಎಣ್ಣೆಲಿ ಫ್ರೈ ಮಾಡಿ. ಇಲ್ಲಿ ನೀರೇನು ಹಾಕೋಕ್ಕೆ ಹೋಗಬೇಡಿ, ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಅದು ಎಣ್ಣೆಲೇ ಮಾಗಬೇಕು. ಅದು ಎಣ್ಣೆಲಿ ಮಾಗಾದ್ಮೇಲೆ ಏನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಏನು ಇಟ್ಕೊಂಡಿದ್ರಿ ಅದನ್ನ ಇಲ್ಲಿಗೆ ಅಪ್ಲೈ ಮಾಡ್ಕೊಳ್ಳಿ. ನಾವಿಲ್ಲಿ ಯಾವುದೇ ರೀತಿ ಮಸಾಲೆನ ರುಬ್ಕೊಂಡಿಲ್ಲ, ಮತ್ತು ಮನೇಲಿ ಏನಿದೆ ಮಸಾಲೆ ಅಷ್ಟೇ ಹಾಕ್ಕೊಂಡಿರೋದು. ಬೇರೆ ಹೊರಗಡೆಯಿಂದ ಏನೂ ಹಾಕ್ಕೊಂಡಿಲ್ಲ ನಾವು. ಇಲ್ಲಿ ಗರಂ ಮಸಾಲ ಆಗಿರ್ಬೋದು, ಇಲ್ಲ ಬೇರೆ ಚಿಕನ್ ಮಸಾಲ ಆಗಿರ್ಬೋದು, ಏನೂ ಅಪ್ಲೈ ಮಾಡ್ಕೊಳಲ್ಲ. ಮನೇಲಿ ಏನಿದೆ ಇಂಗ್ರೀಡಿಯೆಂಟ್ಸ್ ಅದರಲ್ಲೇ ಮಾಡ್ತಾಯಿದ್ದೀವಿ. ಚಿಕನ್ನ ತುಂಬ ಈಸಿಯಾಗಿ ಮಾಡ್ಕೊಬೋದು. ಅದೆಲ್ಲ ಫ್ರೈ ಆಗಿದ ತಕ್ಷಣವೇ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಂಡು ಹೋಗಿ. ಅರಿಶಿನ ಪುಡಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿದ ತಕ್ಷಣವೇ ನಾನಿಲ್ಲಿ 1-1.25 kg ಆಗುವಷ್ಟು ಚಿಕನ್ನ ತರಿಸ್ಕೊಂಡಿದ್ದೆ. ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಈಗ ಅಪ್ಲೈ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಚಿಕನ್ನ ಈಗಲೇ ಹಾಕ್ಕೊತಾ ಇದ್ದೀವಿ. ಅದು ಏಕೆಂದರೆ ಅದು ಮಸಾಲೆ ಅಂದರೆ ಟೊಮೊಟೊ ಹಣ್ಣು, ಈರುಳ್ಳಿ ಎಲ್ಲ ಏನು ಫ್ರೈ ಮಾಡ್ಕೊಂಡಿದ್ದೆ ಅದೆಲ್ಲ ಅದಕ್ಕೆ ಕ್ಲೀನಾಗಿ ಹಿಡಿಬೇಕು. ಸೊ ಹಾಗಾಗಿ ಈಗ ಅದನ್ನು ಮಿಕ್ಸ್ ಮಾಡ್ಕೊತಾ ಹೋಗ್ತಾಯಿದ್ದೀವಿ. ಕ್ಲೀನಾಗಿ ಮಿಕ್ಸ್ ಮಾಡಿ ಚಿಕನ್ ಮಾತ್ರನೇ, ಏಕೆಂದರೆ ಅದಕ್ಕೆ ಉಪ್ಪು ಖಾರ ಹಿಡಿಬೇಕು. ಕ್ಲೀನಾಗಿ ಮಸಾಲೆ ಹಿಡಿದ್ರೇ ಚೆನ್ನಾಗಿರೋದು. ಸೊ ಹಾಗಾಗಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಹೋಗ್ತಾಯಿದ್ದೀವಿ. ಜೊತೆಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳೋದ್ರಿಂದ ಸ್ವಲ್ಪ ಚಿಕನ್ ಬೇಯುತ್ತೆ. ಸೊ ಹಾಗಾಗಿ ಎಣ್ಣೆಲೇ ಸ್ವಲ್ಪ ಚಿಕನ್ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾವಿಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅಂದರೆ 1/4 ಸ್ಪೂನ್ ಆಗೋವಷ್ಟು ನಾವಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಷ್ಟೇ, ಜಾಸ್ತಿ ಹಾಕ್ಕೊಂಡಿಲ್ಲ. ಯಾಕೆಂದರೆ ಅದಾದಮೇಲೆ ಮತ್ತೆ ಉಪ್ಪನ್ನ ಆ್ಯಡ್ ಮಾಡಬೇಕು. ಸೊ ಹಾಗಾಗಿ ಉಪ್ಪನ್ನ ಈಗ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀವಿ. ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊಂಡು ಹೋಗಿ. ಚೆನ್ನಾಗಿ ಮಿಕ್ಸ್ ಆದ್ರೇ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಮಿಕ್ಸ್ ಆಗಿದ ತಕ್ಷಣ ಸ್ವಲ್ಪ ಕುದಿಬೇಕು. ಚಿಕನ್ನು ಉಪ್ಪು ಎಲ್ಲ ಹತ್ತಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ಕುದಿಯೋಕೆ ಬಿಡಿ. ನೋಡಿ, ಈ ಥರ ಕುದ್ದಿದೆ. ಚಿಕನ್ನು ಅಷ್ಟೇ ಸ್ವಲ್ಪ ತಕ್ಕ ಮಟ್ಟಿಗೆ ಬೆಂದಿದೆ. ಜಾಸ್ತಿ ಬೇಯಿಸೋಕೆ ಹೋಗಬೇಡಿ ಚಿಕನ್ನ, ಏಕೆಂದರೆ ಮತ್ತೆ ಅಕ್ಕಿಲೂ ಮತ್ತು ನೀರಲ್ಲೂ ಚೆನ್ನಾಗಿ ಕುದಿಬೇಕು. ಸೊ ಹಾಗಾಗಿ ಸ್ವಲ್ಪ ತಕ್ಕ ಮಟ್ಟಿಗೆ ಮಾತ್ರ ಬೇಯಿಸ್ಕೊಳ್ಳಿ. ಈಗ ಇದಾಗಿದ ತಕ್ಷಣ ನಾವೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತರಿಸ್ಕೊಂಡಿದ್ನಲ್ಲ ಅದನ್ನ ಇಲ್ಲೇ ಅಪ್ಲೈ ಮಾಡ್ತಾಯಿದ್ದೀವಿ. ನೀವು ಅಷ್ಟೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮನೇಲೇ ಮಾಡ್ಕೊತೀನಿ ಅಂತಂದ್ರೂ ಮನೇಲೇ ಮಾಡ್ಕೊಬೋದು. ಬಟ್ ಮನೇಲಿ ಶುಂಠಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತರಿಸ್ಕೊಂಡಿದ್ದೆ. ಅದನ್ನ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫಸ್ಟೇ ಆ್ಯಡ್ ಮಾಡಿದ್ರೆ ಅದು ತಪ್ಪಲೆ ಸಿಹಿಯುತ್ತೆ. ಅಂದರೆ ಅದು ಈರುಳ್ಳಿ ಮತ್ತು ಶುಂಠಿ ಇರುತ್ತಲ್ಲ, ಹಂಗಾಗಿ ತಪ್ಪಲೆ ಸಿಹಿಯೋಕ್ಕೆ ತಳ ಹಿಡಿಯೋ ಥರ ಆಗುತ್ತೆ. ಸೊ ಹಾಗಾಗಿ ನಾವು ಚಿಕನ್ ಹಾಕಾದ್ಮೇಲೆ ಬೇರೆ ಟೇಸ್ಟೇ ಕೊಡುತ್ತೆ. ಅದೊಂಥರ ಹೊಸ್ದಾಗಿ ರುಚಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಇವಾಗ ಹಾಕ್ಕೊಂಡಿದ್ದು. ಇನ್ನೊಂದು ಕಡೆ ನಾವು ತಪ್ಪಲೆಯಲ್ಲಿ ನೀರು ಕಾಯೋಕೆ ಇಟ್ಕೊಂಡಿದ್ದು, ಅಂದರೆ ಇದಕ್ಕೆ ಬೇಕಲ್ವ ನೀರು. ಸೊ ಹಾಗಾಗಿ ನೀರನ್ನ ಕಾಯೋಕೆ ಇಟ್ಕೊಂಡಿದ್ದು. ಮತ್ತು ಮೊಸರನ್ನ ನಾವು 1/4 ಲೀಟ್ರ್ ತೋರಿಸ್ಕೊಂಡ್ರೆ ಅದರಲ್ಲೂ ಸ್ವಲ್ಪ ಮಿಕ್ಸ್ ಇದ್ದೀವಿ, ಜಾಸ್ತಿ ಹುಳಿ ಆದರೆ ಅಂತ. ಏಕೆಂದರೆ ಆಲ್ರೆಡಿ ಟೊಮೊಟೊನೇ ಹಾಕ್ಕೊಂಡಿದ್ವಲ್ಲ. ಸೊ ಹಾಗಾಗಿ ನಾವು ಮೊಸರನ್ನ ನೋಡಿಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಜೊತೆಗೆ ತೇಜು ಮಸಾಲ ಹೇಳಿದ್ನಲ್ಲ
ಅದು 2 ಪ್ಯಾಕೆಟು ಇಲ್ಲಿ ನಾವು ಬಿರಿಯಾನಿ ಪೌಡ್ರನ್ನ ಅಪ್ಲೈ ಮಾಡ್ಕೊತಾ ಇರೋದು. ನಿಮಗೆ ಯಾವುದು ಟೇಸ್ಟು ಚೆನ್ನಾಗಿರುತ್ತೆ ನೀವು ಅದನ್ನು ಆ್ಯಡ್ ಮಾಡ್ಕೊಬೋದು. ನಾವಿಲ್ಲಿ ತೇಜು ಮಸಾಲ ಚೆನ್ನಾಗಿರುತ್ತೆ ನಮಗೆ, ಹಾಗಾಗಿ ನಾವು ಅದನ್ನು 2 ಪ್ಯಾಕೆಟ್ ಆ್ಯಡ್ ಮಾಡಿಕೊಂಡು ಜೊತೆಗೆ ಖಾರ ಪುಡಿನ ಆ್ಯಡ್ ಮಾಡ್ಕೊತೀವಿ. ನಾವು ಏನು ಮೆಣಸಿನ್ಕಾಯಿನ ಸ್ವಲ್ಪ ಮಾತ್ರ ಹೆಚ್ಕೊಂಡ್ರೆ ನೀವು 3ರಿಂದ 4 ತೊಗೊಂಡಿದ್ದು. ಸೊ ಹಾಗಾಗಿ ನಮಗೆ ಖಾರ ಬಂದು ಇಲ್ಲಿ 4 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀವಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಖಾರದ ಪುಡಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಮನೇಲಿ ಯಾವ ಥರ ಖಾರದ ಪುಡಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಖಾರ. ನಮ್ಮದು ಸ್ವಲ್ಪ ಖಾರ ಕಮ್ಮಿ ಇತ್ತು, ಹಾಗಾಗಿ ನಾವು ಖಾರದ ಪುಡಿನ ಸ್ವಲ್ಪ 4 ಚಮಚ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಕುದ್ದಾದ್ಮೇಲೆ ನಾವೇನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಜೊತೆಗೆ ಅದನ್ನು ಕ್ಲೀನಾಗಿ ತಿರ್ಗಿಸ್ಕೊಂಡು ಹೋಗಿ. ಉಪ್ಪು ಖಾರ ಪುಡಿ ಎಲ್ಲ ಹಾಕಿರ್ತೀರಲ್ಲ ಮಸಾಲೆನ, ಅದನ್ನು ಕ್ಲೀನಾಗಿ ಚಿಕನಿಗೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದು ಕ್ಲೀನಾಗಿ ತಳ ಹಿಡಿಬಾರ್ದು ಮಿಕ್ಸ್ ಮಾಡಬೇಕಾದ್ರೆ. ಮತ್ತು ಎಣ್ಣೆ ಕ್ಲೀನಾಗಿ ಬಿಡಬೇಕು. ಆ ಎಣ್ಣೆ ಬಿಡೋ ತನಕನೂ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಕುದ್ದಷ್ಟು ನಮಗೆ ಟೇಸ್ಟು ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ನೋಡಿದ್ರಲ್ಲ ಈ ಥರ ಎಣ್ಣೆ ಬಿಟ್ಟಿದೆ. ಈಗ ಎಣ್ಣೆ ಬಿಟ್ಟಾದಮೇಲೆ ಅದಕ್ಕೆ ನೀರನ್ನ ಅಪ್ಲೈ ಮಾಡ್ಕೊಂಡಿದ್ದೀವಿ. ನಾವಿಲ್ಲಿ 4 ಲೋಟ ಅಕ್ಕಿಗೆ 8 ಲೋಟ ನೀರು ಹಾಕ್ಕೊಂಡಿದ್ದೀವಿ. ನಿಮಗೆ ಎಷ್ಟು ಅಕ್ಕಿ ಹಾಕ್ಕೊಂತೀರೋ ಅದ್ರ ಮೇಲೆ ನೀರನ್ನ ಅಪ್ಲೈ ಮಾಡ್ಕೊಂಡು ಹೋಗಿ ಇದು ಮಳ್ಳಕ್ಕೆ ಬಿಡಬೇಕು. ಇದು ಮಳ್ಳಾದಮೇಲೆ ನಮಗೆ ಅಕ್ಕಿನ ಆ್ಯಡ್ ಮಾಡ್ಕೊಳೋಕ್ಕೆ ಸರಿ ಹೋಗುತ್ತೆ. ನೋಡಿ ನಾವೀಗ ಮುಚ್ಚಿಬಿಟ್ಟು ಮಳ್ಳಾದ್ಮೇಲೆ ನಾನು 4 ಲೋಟ ಅಕ್ಕಿನ ರೆಡಿ ಮಾಡಿ ಇಟ್ಕೊಂಡಿದ್ದು ತೊಳೆದು ಅದನ್ನು ಇಲ್ಲಿ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಧಾನಕ್ಕೆ ಅದು ಹಾಕ್ಕೊಳ್ಳಿ, ಏಕೆಂದರೆ ನೀರು ಕುದ್ದಿರುತ್ತಲ್ವ ಜಾಸ್ತಿ, ಅದು ಮೇಲೆ ಎಗ್ರೋಬಿಡುತ್ತೆ. ನಿಧಾನಕ್ಕೆ ಅಪ್ಲೈ ಮಾಡ್ಕೊಂಡೋಗಿ ಮತ್ತು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಏನು ದೊಡ್ಡ ಊರಿಲೇ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನ ಈಗ ಆ್ಯಡ್ ಮಾಡಿಕೊಂಡು ಕುದಿಯೋಕ್ಕೆ ಬಿಟ್ಬಿಡಿ. ಅದಾದಮೇಲೆ ನಾವು ನೋಡಿದ್ರಲ್ಲ ಯಾವ ಥರ ಕ್ಲೀನಾಗಿ ಕುದ್ದಿದೆ. ಇದು ಕುದ್ದಾಗಿದ ತಕ್ಷಣವೇ ನೀವು ಉಪ್ಪು ಖಾರ ಸ್ವಲ್ಪ ಟೇಸ್ಟ್ ಮಾಡೋದಾದರೆ ಮಾಡ್ಕೊಳ್ಳಿ. ನಾವಿಲ್ಲೊಂದು ಸ್ವಲ್ಪ ನೋಡಿದ್ದು ನಮಗೆ ಸ್ವಲ್ಪ ಉಪ್ಪು ಬೇಕಿತ್ತು ಅಂತ ಅಪ್ಲೈ ಮಾಡ್ಕೊಂಡಿದ್ದೀವಿ. ಅದನ್ನು ಲೆಸ್ ಮಾಡಿದ್ದೀನಿ ತೋರ್ಸೋದನ್ನ. ಇದೆಲ್ಲ ಕ್ಲೀನಾಗಿ ಸ್ವಲ್ಪ ಮಾತ್ರ ನೀರಿದೆ, ಆಲ್ರೆಡಿ ಎಲ್ಲ ಅಕ್ಕಿ ಬೆಂದಿದೆ. ಹಾಗಾಗಿ ನಾವೇನು ಮಾಡಿದ್ದೀವಿ, ತವಾನ ಇಟ್ಟು ಅದಕ್ಕೆ ದಮ್ ಕಟ್ಟೋಣ ಅಂತ ಹೇಳ್ಬಿಟ್ಟು ದಮ್ ಕಟ್ಟೋಕ್ಕೆ ರೆಡಿ ಮಾಡಿಕೊಂಡು ತಾಳಕ್ಕೆ ತವ ಇಟ್ಟಿದ್ದೀವಿ. ಅದ್ರ ಮೇಲೆ ತಪ್ಪಲೆ ಇಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಗಾಳಿ ಹೋಗಬಾರ್ದು ಆಚೆ ಈಚೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನೀರಿನ ತಪ್ಪಲಿನ ಇಟ್ಟು ದಮ್ ಕಟ್ತಾಯಿದ್ದೀವಿ. ಅದು ಸ್ವಲ್ಪ ಸಣ್ಣ ಸ್ಲಿಮ್ ಉರಿಯಲ್ಲಿ ಬಿಟ್ಟು ಮುಚ್ಚಿ ಕ್ಲೀನಾಗಿ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಟೇಸ್ಟಿಯಾಗಿತ್ತು. ಅದೇ ಥರನೇ ಚಿಕನ್ನು ಅಷ್ಟೇ ತುಂಬ ಚೆನ್ನಾಗಿ ಬೆಂದಿತ್ತು. ನೋಡಿ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ಚಿಕನ್ನ ಹೆಂಗೆ ಅಮ್ಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಮಾಡ್ಕೊಂಡು ಮನೇಲಿ ತಿನ್ನಿ. ಜೊತೆಗೆ ನಮ್ಮ ಮನೇಲಿ ನನ್ನ ತಂಗಿ ಪಾಪು ಬಂದಿದ್ಲಲ್ಲ, ಅವಳು ನಮ್ಮ ಪಾಪು ನನ್ನ ಫ್ರೆಂಡು 3 ಜನನು ಸೈಕಲಿಗೆ ಪೂಜೆ ಮಾಡ್ತೀವಿ ಅಮ್ಮ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಇವಳು ಅದ್ವಿತಾ ಅಂತ ತುಂಬ ಕ್ಯೂಟಾಗಿದ್ದಾಳೆ ಅಲ್ಲ. ಅವಳಿಗೆ ನನ್ನದು ಸಖತ್ ಇಷ್ಟ. ಅಮ್ಮ ಅಂದ್ಕೊಂಡು ನನ್ನ ಹತ್ರನೇ ಇರ್ತಾಳೆ. ಅಷ್ಟೊಂದು ಇಷ್ಟ ಅವಳಿಗೆ. ತುಂಬ ಚೆನ್ನಾಗಿ ಮಾತಾಡ್ತಾಳೆ, ತೊದಲು ಮಾತೆಲ್ಲ. ಈ ವಿಡಿಯೋ ಇಷ್ಟ ಆಯಿತು ಅಂತಲೇ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನಗೆ ತುಂಬ ಇಷ್ಟ ಆಯಿತು ಈ ವಿಡಿಯೋ. ಜೊತೆಗೆ ಮಕ್ಕಳ ಜೊತೆ ಇದ್ರೇ ಚೆಂದ, ಒಂಥರ ಆಟ ಆಡಿಕೊಂಡು ಮಾಡ್ಕೊಂಡು ಇರೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಮನೇಲಿ ನೆಂಟರಿದ್ರೇ ಚೆನ್ನಾಗಿರುತ್ತೆ ಗೆಸ್ಟ್ ಹತ್ರ. ನನಗೆ ಇವರೆಲ್ಲ ಬಂದು ತುಂಬ ಖುಷಿ.